ರಾಮು ಅವರೇ, ನೀವು ಮಾಲೆ ಹಾಕ್ಕೋಬೇಕಾ ಇಲ್ವಾ ಅಂತ ನಾವಿಬ್ರಿನ್ನೂ ಮಾತಾಡಿಲ್ಲ. ಹ್ಞೂ ನಮ್ಮರೆ. ಅದರಲ್ಲಿ ಮಾತಾಡೋದೇನಿದೆ ಜಾನಕಿ? ನಂದಿತವ್ರೆ, ನಾನು ರಾಮು ಅವರು ಮಾತಾಡ್ತಿದ್ದೀವಲ್ಲ, ನೀವು ಅಶೋಕ್ ಅವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ಏನೂ ಅರ್ಥ ಆಗಲ್ಲ ನಿಮಗೆ, ಪೆದ್ದಪ್ಪ ಇಲ್ವಾನ? ನಮ್ಮರೆ, ನಂಗೆ ಬೈತಾ ಇದ್ದೀರಾ? ನಮ್ಮರೆ, ಯಾಕೆ ನಮ್ಮರೆ? ನಾನು ಯಾಕೆ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ವಾ? ನಮ್ಮರೆ, ಏನು ಮಾಡ್ತಿದ್ದೀರಿ? ಆಂಜನೇಯ, 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 ಆಂಜನೇಯ. ನಮ್ಮರೆ, ಅಯ್ಯೋ, ಆಂಜನೇಯ, ಆಂಜನೇಯ. ಇದೆಲ್ಲ ಹೋಗ್ಬಿಟ್ರು. ಓ, ನೀರು ಕುಡಿಯೋಕೆ ಹೋಗಿರ್ಬೇಕು. ಆಂಜನೇಯ, ನೀನೇ ಕಾಪಾಡಬೇಕು, ಕಾಪಾಡಪ್ಪ. ಆಂಜನೇಯ, ಆಂಜನೇಯ. ಅಶೋಕ್, ನಿಮಗೆ ಜೀವನದಲ್ಲಿ ಸ್ವಲ್ಪನಾದ್ರೂ ಚಿಂತೆ ಅನ್ನೋದಿದೆಯೇನ್ರಿ? ಅಟ್ಲೀಸ್ಟ್ ನಿಮ್ಮ ಹೆಂಡತಿಗೆ ಸಹಾಯ ಮಾಡಬೇಕು ಅನ್ನೋದಾದ್ರೂ ಇದೆಯಾ ನಿಮಗೆ? ನಾವು ಮಾಡ್ತೀವಲ್ಲ ನಲ್ಲಿ, ನಿನ್ಗೇನು ಡಿಸ್ಟರ್ಬ್ ಮಾಡದಿರೋದು ದೊಡ್ಡ ಸಹಾಯ ಅಲ್ವಾ? ಗುಡ್ ನೈಟ್. ಗುಡ್ ನೈಟ್ ನಲ್ಲಿ. ಅಕ್ಕ, ಅಕ್ಕ, ಏನೇ ಆ ಟೀಚರ್ ಮಾತಾಡೋದನ್ನ ನೋಡ್ತಿದ್ರೆ ನೀನೇನು ಹೇಳೋಕೆ ಬರ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಟೀಚರು ಮಾಲೆ ಹಾಕೋದನ್ನ ಹೇಗಾದರೂ ಮಾಡಿ ನಿಲ್ಲಿಸ್ತಾಳೆ ಅಂತ ಹೇಳೋಕೆ ಬಂದಿದ್ದೆ ತಾನೆ? ಹಾಂ, ಎಕ್ಸಾಕ್ಟ್ಲಿ. ನಿಮ್ಗೆ ಹೆಂಗೆ ಗೊತ್ತಾಯ್ತಕ್ಕ? ಚಂದ್ರಿ, ನೀನು ನಂಗೊಂದು ಹೆಲ್ಪ್ ಮಾಡ್ತೀನಿ? ಹೇಳಿ ಅಕ್ಕ, ಏನು ಬೇಕಾದ್ರೂ ಮಾಡ್ತೀನಿ. ಬೆಳಗ್ಗೆವರೆಗೂ ನೀನು ಇದ್ದರಿದ್ರ ಮುಖ ನಂಗೆ ತೋರಿಸ್ಬೇಡ, ತೊಲಗೆ ಕಾ ಹೋಗೆ. ಈ ತಟ್ಟಿ ಚಂದ್ರಿಗೆ ನನಗನ್ನಿಸ್ದಾಗೆ ಅನಿಸಿದೆ ಅಂದರೆ, ಆ ಟೀಚರು ಕೋಣಂಗೆ ಮಾಲೆ ಹಾಕೋಬೇಡಿ ಅಂತ ಹೇಳಿದ್ರೂ ಹೇಳಬಹುದು. ಇದಕ್ಕೆ ಉಸ್ತಾದೆ ಸರಿ, ಅವರಿಂದಾನೇ ಕೋಣಂಗೆ ಫೋನ್ ಮಾಡಿಸ್ದೆ.
ರಾಮೂರು ಮಾಲೆ ಹಾಕ್ಕೊಂಡು ಮನೆಯಿಂದ ಹೊರಗಿರಬೇಕು ಅಂತ ಉಸ್ತಾದ್ ಹೇಳ್ತಿರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇಲ್ವಾ ಶಾರದಕ್ಕ? ಇರಕ್ಕಿಲ್ಲ ಕಣವ. ಉಸ್ತಾದು ಸಾಮಾನ್ಯವಾಗಿ ಮಾಲೆ ಪೂಜೆ ವ್ರತ ಅಂತ ಮಾಡೋದೆಯಾ, ಆದರೆ ಈಗಿತ ಹೊಸಿ ಬಿರ್ನೆ ಮಾಡ್ತಾವ್ರೆ ಅಟ್ಟೆ. ಅದೇ ಶಾರದಕ್ಕ ನನಗೆ ಡೌಟು. ಯಾಕೆ ಬೇಗ ಮಾಡಬೇಕು? ಅವ್ರದ್ದೇನೋ 108 ಇರ್ತೈತೆ ಕಣವ, ಅದಕ್ಕೆಲ್ಲ ನೀನ್ಯಾಕೆ ತಲೆ ಕೆಡಿಸ್ಕೊತೀಯ? ಪೈಲ್ವಾನ ಅಂದ್ಮೇಕೆ ಇಂಥದ್ದೆಲ್ಲ ಇರೋದೆಯಾ? ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಮನಿಕ. ಹಾಂ, ಮತ್ತು ರಾಮಂತವ ಅವ್ರ ಅವ್ವನ ಬಗ್ಗೆ ಏನೂ ಕೇಳಬೇಡ ಕಣವ, ಪಾಪ ನೊಂದ್ಕೋತಾನೆ. ಮ್ಯಾಚ್ ಬಾಕ್ಸಲ್ಲಿ ಒಳ್ಳೆಯದೇ ಆಯಿತು. ಇಲ್ಲಿಂದಾನೇ ಉಸ್ತಾದ್ಗೆ ಫೋನ್ ಮಾಡಬೇಕು. ನಾನಿಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ. ಹಲೋ. ನಾನೇ. ನೋಡಿ ಉಸ್ತಾದ್, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಾಳೆ ರಾಮು ಬಾವ ಮಾಲೆ ಹಾಕೊಳ್ಳೋದಕ್ಕೆ ಒಪ್ಕೊಳ್ಳೇಬೇಕು. ನೀವು ಗರಡಿಯಲ್ಲಿ ಹೇಳಿರೋದನ್ನೆಲ್ಲ ಬಿಡಿ. ರಾಮು ಬಾವ ಈಗ ಅವ್ರ ಹೆಂಡತಿ ಮಾತನ್ನೇ ಕೇಳ್ತಿದ್ದಾರೆ ಅನಿಸುತ್ತೆ. ಅದಕ್ಕೆ ನೀವೀಗಲೇ ಬಾವಂಗೆ ಫೋನ್ ಮಾಡಿ ಮಾತಾಡಿ. ನಿಮ್ಮ ಮಾತು ಸ್ವಲ್ಪ ಖಡಕ್ಕಾಗೇ ಇರಲಿ. ಏನು? ಹಾಂ, ನೀವು ನಿಮ್ಮ ತಂಗಿ ಮಗಳ ಮದುವೆಗೆ ಸ್ವಲ್ಪ ದುಡ್ಡು ಕೇಳಿದ್ರಿ ಅಲ್ವಾ? ನಾನು ಸಹಾಯ ಮಾಡ್ತೀನಿ, ಆದರೆ ಸಾಲ ಅಂತ ಕೊಡಲ್ಲ. ನೀವೀ ಕೆಲಸ ಮಾಡಿದ್ರೆ ಆ ದುಡ್ಡನ್ನು ಸಂಬಳವಾಗಿ ಕೊಡ್ತೀನಿ. ಹೇಳಿದ್ದೆಲ್ಲ ನೆನಪಿರಲಿ. ಇದೆಲ್ಲ ಆಗ್ತಿರೋದು ನಿಮ್ಮಿಂದ ನಂದುತ್ತವ್ರೆ. ನನ್ನ ಗಂಡನ್ನ ನೀವು ಹೇಳೋ ಹಾಗೆಲ್ಲ ಆಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ಅದಕ್ಕೆ ನಾನು ಬಿಡಲ್ಲ. ನಿಮ್ಮ ಪ್ಲ್ಯಾನ್ನ ಹೇಗೆ ತಡಿತೀನಿ ಅಂತ ನೋಡ್ತಾ ಇರಿ. ನಂದಿ ಎಲ್ಲೋದ್ಲು? ಅಶೋಕನು, ನಾಳಿಕೆ ಹೊಸಿ ರೆಡಿ ಮಾಡ್ಕೊಂಡು ಬರೋಣ.
ನಂದಿಗೆ ಸಮಾಧಾನ ಆಯಿತು. ಉಸ್ತಾದ್ ಕೋಣನ್ನು ಎಮೋಷ್ನಲ್ ಆಗೋ ಅಥವಾ ಗದರ್ಸಿನೋ ಹೇಳಿದ್ರೆ ಕೋಣ ಖಂಡಿತವಾಗ್ಲೂ ಕೇಳ್ತಾನೆ. ಮಾಲೆ ಹಾಕ್ಕೊಂಡೇ ಹಾಕೋತಾನೆ. ಟೀಚರ್, ಈಗ ನೀನೇನು ಮಾಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಈ ಸವಿತಾ ಯಾಕೆ ಫೋನ್ ಮಾಡಿದ್ಲು? ಅಮ್ಮವರೇ ಫೋನ್ ಮಾಡ್ತಾವ್ರೆ. ಅವ್ರಿಗೆ ವಿಷಯ ತಿಳಿಸೋಕ್ಕೂ ಆಗ್ತಿಲ್ವಲ್ಲ. ದೇವ್ರೆ, ಆ ಮುದುಕಿ ಕೊಟ್ಟ ಕಷ್ಟ ಎಲ್ಲ ಈಗ ನಂಗೆ ಕೊಡ್ತಿದ್ಯಾ? ಕ್ಷಮಿಸಪ್ಪ ದೇವ್ರೆ. ಯಾರಾದರೂ ಬಂದು ನನ್ನ ಕರ್ಕೊಂಡು ಹೋಗ್ಬಾರ್ದಾ? ಇವಳೇನು ಇಷ್ಟು ಬೇಗ ಮಲ್ಕೊಂಡ್ಲ? ಫೋನ್ ಯಾಕೆ ಮಾಡಿದ್ಲು? ಆ ಮುದುಕಿ ಏನಾದರೂ ತೊಂದರೆ ಕೊಟ್ಟಿರ್ಬೋದಾ? ಬೆಳಿಗ್ಗೆ ಫೋನ್ ಮಾಡಿ ತಿಳ್ಕೊಂಡ್ರಾಯ್ತು. ಅಶೋಕ್, ಏನ್ರಿ ಮಾಡ್ತಿದ್ದೀರಾ? ಅದು ಬಂದು ಕರೆಂಟ್ ಹೋಗಿತ್ತಲ್ಲ, ಆಗ ಏನೋ ಸದ್ದು ನಂದು ಇಲ್ಲಿ, ಏನೋ ಸದ್ದು, ಅದನ್ನೇ ನೋಡ್ತಾ ಇದ್ದೆ. ಏನು ಸದ್ದು? ಏನ್ ಸದ್ದು? ಇದ್ರ ಸದ್ದ ಅಥವಾ ಕಳ್ಳ ಬಂದಿದ್ನ? ರೂಮ್ ಒಳಗಿರೋ ಕಳ್ಳನೇ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ಶಬ್ದ ಬರೋದಕ್ಕೆ ಹೇಗೆ ಸಾಧ್ಯ? ನಂದಿ ಅದು ಶಟ. ಹೆಂಡತಿ ದುಡ್ಡನ್ನೇ ಕದಿಯಕ್ಕೆ ನೋಡ್ತಿರಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮನ್ನ ಒಂದು ಕ್ಷಣ ನಂಬೋದಕ್ಕಾಗಲ್ಲ. ನಿಮ್ ಕೆಟ್ಟ ಬುದ್ಧಿನ ತೋರಿಸ್ಬಿಡ್ತೀರಲ್ಲ. ಇರೋ ಟೆನ್ಷನ್ ಜೊತೆ ನೀವು ಬೇರೆ. ನಿಮ್ಮನ್ನ ಟೆನ್ಷನ್ ಅನ್ಬೇಕು, ಟಾರ್ಚರ್ ಅನ್ಬೇಕು? ಹೋಗ್ರಿ, ಹೋಗಿ ಹೊರಗೆ ಬಿತ್ಕೊಳ್ಳಿ. ನಂದಿ 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 ಪ್ಲೀಸ್ ನಂದಿ, ಸಾರಿ ನಂದಿ. ನಂದಿ, ಐ ಆಮ್ ರಿಯಲಿ ಸಾರಿ ನಂದಿ. ನಂದಿ, ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ ನಂದಿ. ನಿಜವಾಗ್ಲೂ ನಂದಿ, ನಿಂಗೆ ಇನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಬೇಕಾದ್ರೆ ಕೆಳಗೆ ಮಾಡ್ಕೋತೀನಿ ನಂದಿ, ಪ್ಲೀಸ್ ನಂದಿ. ಇಲ್ಲ ನೋಡಿ, ಈಗಲೇ ಮಾಡ್ಕೋತೀನಿ ನಂದಿ. ನಂದಿ, ನಾನು ಈಗಲೇ ಕೆಳಗಡೆ ಮಾಡ್ಕೋತೀನಿ. ಇಲ್ಲ ಇಲ್ಲ ನಂದಿ, ಸಾರಿ ನಂದಿ, ಸಾರಿ.
ಹೇಗೂ 4 ನೋಟು ಒಳಗೆ ಹಾಕ್ಕೊಂಡಿದ್ದು ಒಳ್ಳೇದಾಯಿತು. ದೇವಾ, ನಾಳೆಗೆ ನಾನು ರೆಡಿ. ಹಾಂ ಗುರುಗಳೇ, ಇಲ್ಲ ಇಲ್ಲ, ನಾನು ಮಾಲೆ ಹಾಕೊಳಕ್ಕಿಲ್ಲ ಅಂತ ಹೇಳ್ತಿಲ್ಲ ಗುರುಗಳೇ. ಅದು ಹಾಂ, ಓ, ನಂದೆ ತವ್ರ ಮಾತಿಗೆ ಉಸ್ತಾದ್ ಇಷ್ಟೊಂದು ಬೆಲೆ ಕೊಡ್ತಾರ? ಅಷ್ಟು ಬೇಗ ಕಾಲ್ ಮಾಡಿದಾರಲ್ಲ. ಅಲ್ಲ ಕಲರಾಮ, ನೀನು ಓದೋದಕ್ಕೆ ನಾ ಒಪ್ಪಿಗೆ ಕೊಟ್ಟಿವನ್ ತಾನೆ, ಇನ್ಯಾಕ್ಲ ತಲೆಯಾಟೆ ಮಾಡ್ತೀಯ? ಅಯ್ಯೋ ಗುರುಗಳೇ, ನಿಮ್ಗೆ ಹೆಂಗೆ ಹೇಳಿ ನಾನು? ಅಂಥದ್ದೇನಿಲ್ಲ ನಿನ್ನ ತೊಂದರೆ. ಎಲ್ಲ ಪೈಲ್ವಾನರು ಒಪ್ಕೊಂಡವ್ರು ತಾನೆ, ಇನ್ನೇನು ತೊಂದರೆ? ಒಪ್ಕೊಳ್ಳಿ. ಏನು ಏನು ನಾ ಬೇ ಏಟ್ ಗೀತ ಹೇಳ್ಬೇಕಲ್ಲ ನಿಂಗೆ? ಅಯ್ಯೋ ಗುರುಗಳೇ, ನಿಮ್ಗಲ್ಲ, ಒಂದು ನಿಮಿಷ ಇರಿ. ನಮ್ಮರೆ ಮಾಲೆ ಹಾಕೊಳ್ಳಕ್ಕೆ ಒಪ್ಕೊಳ್ಳ? ಒಪ್ಕೊಳ್ಳಿ. ರಾಮ, ಯಾರು ತಾವು ಕೇಳ್ತಿದ್ದಿಲ್ಲ? ಗುರುಗಳೇ, ಯಾರ್ಯಾರು ತವನು ನಾನೇ ಹಾಕೊಳ್ಳಿ. ನಾಳೆ ಒತ್ತಾರೆ ಮಾಲೆ ಹಾಕೊಳಕ್ಕೆ ಬರ್ತೀನಿ. ಇದಪ್ಪ ಮಾತು. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ಒಳಗಡೆ ಸರಿಯಾಗಿ ಮಾಲೆ ಹಾಕೊಂಡ್ಬಿಡ್ಬೇಕು. ತಡ ಮಾಡಬಾರ್ದು. ಏನೋ ಬಿರ್ನ ಬಂದ್ಬಿಡು. ಸರಿ ಗುರುಗಳೇ. ಲೇ, ತಪ್ಪಿಸ್ಕೋಬಾರ್ದು ಕಲ್ಲ. ಫೋನ್ ಮಾಡಕ್ತೀನಿ. ಆಯ್ತಾಯ್ತು, ಬರ್ತೀನಿ. ನಮ್ಮರೆ, ನಂಗೆ ಗೊತ್ತಿತ್ತು ನೀವು ಒಪ್ಕೊಂಡೇ ಒಪ್ಕೋತೀರಾ ಅಂತ. ಅವ್ರ ಅವನ ಬಗ್ಗೆ ಏನೂ ಕೇಳಬೇಡ ಕಣವ, ಪಾಪ ನೊಂದ್ಕೋತಾನೆ. ಏನಮ್ಮರೆ? ಏನೂ ಇಲ್ಲ ರಾಮವ್ರೆ, ನೀವು ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ, ಮಲ್ಕೊಳ್ಳಿ ಹೋಗಿ. ನಮ್ಮರೆ, ನಿಮಗೆ ಓದೋದು ಬರೋದೇನಾರ ಕ್ಯಾಮೆ ಆಯ್ತಾ? ಇಲ್ಲ, ನಾನು ಮಲ್ಕೋತೀನಿ. ಸರಿ ಸರಿ, ಮನೆ ಕಳಿ. ನನಗೂ ಸ್ಯಾನೆ ನಿದ್ದೆ ಬರ್ತೈತೆ, ನಾನು ಮನೆ ಕತ್ತೀನಿ. ಇನ್ನು ಮಧ್ಯದಲ್ಲಿರೋದನ್ನ ಮರ್ತಿಲ್ವಾ? ಇಲ್ಲ ಇಲ್ಲ, ನನಗೆ ಮಧ್ಯದಲ್ಲಿ ಇಡಲಿಲ್ಲ ಅಂದರೆ ನಿದ್ದೆ ಬರೋಕ್ಕಿಲ್ಲ. ನೋಡೋಣ ಇನ್ನು ಎಷ್ಟು ದಿನ ಹೀಗೆ ದಿಂಬು ಮಧ್ಯ ಇಡ್ತೀರಾ ಅಂತ. ನಮ್ಮರೆ, ನೀವು ಸ್ಯಾನೆ ಧಮ್ಕಿ ಆಗ್ತಾಯಿದ್ದೀರ. ನೀವು ಏನೋ ನೀವು ಕೇಳ್ಕೊಂಡ್ರಿ ಅಂದ್ಬಿಟ್ಟು ಮ್ಯಾಲೆ ಬಂದು ಮನೆ ಕಂಡಿದ್ದೀನಿ. ಇಲ್ಲಾಂದರೆ ಹೋಗಿ ಕೆಳಗಡೆ ಮನೆ ಕಬಿಡ್ತೀನಿ. ಇಲ್ಲ ಇಲ್ಲ, ತಪ್ಪಾಯ್ತು ದೇವರು, ಇಲ್ಲೇ ಮಲ್ಕೊಳ್ಳಿ. ದೇವ್ರಾ? ಓಹೋ, ಮನೆ ದೇವರು. ಸರಿ ಸರಿ, ಆಯಿತು, ಮನೆ ಕಳಿ. ಗುಡ್ ನಿದ್ದೆ. ಗುಡ್ ನೈಟ್. ನಂದದವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಇದರಿಂದ ಅವ್ರಿಗೇನು ಲಾಭ? ಅಂದರೆ ನಾನು ರಾಮವರು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಇಲ್ವಾ? ನಾಳೆ ಏನಾದರೂ ರಾಮವ್ರ ಮಾಲೆ ಹಾಕ್ಕೊಂಡ್ರೆ ನಂದೇ ತಾವರು ಗೆದ್ದ ಹಾಗಾಗುತ್ತೆ. ಬಿಡಬಾರ್ದು, ಯಾವುದೇ ಕಾರಣಕ್ಕೂ ನಾಳೆ ಮಾಲೆ ಹಾಕ್ಕೊಳಕ್ಕೆ ಬಿಡಬಾರ್ದು.